ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ. ಕೊನೆಗೂ ಅಮೇರಿಕ ತನ್ನ ಗುಣವನ್ನು ತೋರಿಸೇ ಬಿಡ್ತು ಅಂತೇಳಿ ನಾವು ಭಾಳಷ್ಟು ಇತಿಹಾಸದಲ್ಲಿ ಒಂದಿಷ್ಟು ತಪ್ಪು ಮಾಡಿದ್ವೇನೋ, ಅದರಲ್ಲೂ ನಮ್ಮ ಮೋದಿಜಿಯವರು ಒಂದಿಷ್ಟು ದೊಡ್ಡ ತಪ್ಪು ಮಾಡಿದರು. ಅದಕ್ಕಿಂತ ಹೆಚ್ಚು RSS ತಪ್ಪು ಮಾಡ್ತೇನೋ ಅಂತ. RSS ಮೂಲತಃ ವ್ಯಾಪಾರಿ ಪರ, ಬಂಡವಾಳಶಾಹಿ ಪರ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಅವ್ರ ಪರ ಇದ್ದ ಏನು ಪಡ್ಕೊಂಡ್ರು ಇವತ್ತು RSS ಅವರು? ಯಾಕೆಂದರೆ RSSದ ಮುಖವಾಡ ಮೋದಿಯವರು ಜಗದ ಏನು ಶ್ರೇಷ್ಠ ನಮ್ಮ ಅರ್ಥಶಾಸ್ತ್ರದವರೆಲ್ಲ ರಾಜಕೀಯ ಮಾಡ್ತಾ ಇರ್ಬೋದು, ಆ ಮಾತು ಬೇರೆ. ಆದರೆ RSS ಸಾಕಷ್ಟು ಪಂಡಿತರಿದ್ದಾರೆ, ಸಾಕಷ್ಟು ವಿದ್ವತ್ ಇದ್ದಂಥವ್ರು ಇದ್ದಾರೆ. ಇರಲಿ, ಅದು ಹಿಂದುತ್ವವಾದ ಏನೋ ಮಾಡಲಿ, ಮತ್ತೇನೋ ಮಾಡಲಿ, ಸಾಕಷ್ಟು ಜನ ಬುದ್ಧಿವಂತರಿದ್ದಾರೆ. ಈ ದೇಶ ಕಟ್ಟುವಲ್ಲಿ ಅವ್ರ ಪಾತ್ರ ಸಣ್ಣದು ದೊಡ್ಡದು ಅದು ಇಲ್ಲಂತಲ್ಲ. ಆದರೆ ಮತ್ತು ಭಾಳಷ್ಟು ಅದ, ಸಣ್ಣದ್ರಿಂದ ದೊಡ್ಡದದ ಪಾತ್ರ. ಇಡೀ ದೇಶ ತುಂಬ ತನ್ನ ಶಾಖೆಗಳು ಹೆಚ್ಚು ಮಾಡ್ಕೊಂಡಂಥ ಈ RSS ಇವತ್ತು ಯಾಕೆ ಮೋದಿಯವರಿಗೆ ಒಂದಿಷ್ಟು ಸಲಹೆ ಕೊಡಬಾರ್ದಾಯ್ತು? ಆ ಸಂದರ್ಭದಲ್ಲೇ ಅಮೇರಿಕ ನಂಬಕ್ಕೆ ಕೂಡುದು ಅನ್ನುವಂಗೆ ಇವತ್ತು ಯಾವ ಮಟ್ಟಕ್ಕದಪ್ಪ ಅಂದ್ರೆ ಅಮೇರಿಕ ಫಸ್ಟ್ ಅಂತ ಹೇಳ್ತಾನೆ ಎಂಥ ಒಂದು ಮಿತ್ರತ್ವ ನಮ್ಮಂತ ಹೇಳ್ಕೊಂಡು ತಿರುಗಾಡ್ತಿದ್ದಂಥ ಟ್ರಂಪ್ ಇವತ್ತು ಅತ್ಯಂತ ಕಡು ವೈರಿ. 50% ಟ್ಯಾರಿಫ್ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಇವತ್ತು ನೋಡಿರಿ, ನಾವು ಪೂರ್ತಿ ಈ ಕಾರ್ಪೊರೇಟ್ಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಎಲ್ಲ ಸಂಸ್ಥೆಗಳನ್ನು, PSUಗಳನ್ನು ಈ ಕಾರ್ಪೊರೇಟ್ ಕೈಯಲ್ಲಿ ಕೂತಿದ್ದೀವಿ ನಾವೆಲ್ಲ. ಅವರು ಈಗ ಆಲ್ರೆಡಿ ಅವ್ರ ಮೇಲೆ ಏನು ಉತ್ಪನ್ನ ತೆಗಿತಿದ್ದಾರೆ, ಏನು ಲಾಭ ಮಾಡ್ತಿದ್ದಾರೆ, ಎಷ್ಟು ದಿವಸ ಸೃಷ್ಟಿ ಮಾಡಿದ್ದಾರೆ, ನಮ್ಮ ಕಣ್ಣು ಮುಂದೆ ಅದ ಎಷ್ಟು ಅಂತೇಳಿ. ಇಂಥ ಸಂದರ್ಭದಲ್ಲೇ ಈ ಕಾರ್ಪೊರೇಟ್ ಬೇಸ್ಡ್ ಎಕಾನಮಿ ಮಾಡಿದ್ರಿಂದಾಗೆ ಇವತ್ತು ನಮ್ಮ ಅಮೇರಿಕ ನಮ್ಮ ವೈರಿಯಾಗಿದ್ದರಿಂದಾಗಿ ಜಗದಲ್ಲಿ ಏನಾದರೂ ಕಾರ್ಪೊರೇಟ್ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಇದ್ರೆ ಅಮೇರಿಕ. ಇವತ್ತು ಅಮೇರಿಕ ನಮ್ಮ ಅದಾನಿ ಅಂಬಾನಿ ಅಂತವ್ರನ್ನ ಶಿಕ್ಷುವಂಥ ಕೆಲಸ ಮಾಡ್ಲಿಕ್ಕತ್ತದ ರೀ. ಅವ್ರನ್ನ ತಮ್ಮ ದೇಶಕ್ಕೆ ತೊಗೊಂಡೋಗುವಂಥ ಕೆಲಸ ಮಾಡ್ಲಿಕ್ಕತ್ತದ, ಅವ್ರನ್ನ ಅನ್ಸುವಂಥ ಕೆಲಸ ಮಾಡ್ಲಿಕ್ಕತ್ತದ ಇವತ್ತು. ಅದಕ್ಕಾಗಿ ಇವತ್ತೇನೋ ಅದಾನಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋಂಥ ಸುದ್ದಿಗಳಿದೆ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ, ಅಮೇರಿಕೆಯಲ್ಲೇ ಅವ್ರ ಮೇಲೆ ಒಂದು ಕೇಸ್ ಹಾಕ್ಯದ ಭ್ರಷ್ಟಾಚಾರದ ಮೇಲೆ. ಹೀಗಾಗಿ ಇವತ್ತು ಕಾರ್ಪೊರೇಟ್ಗಳು ಸೋಲೋದಂದ್ರೆ ಭಾರತದ ಅರ್ಥನೀತಿ ಸೋತಂಗನ ರೀ. ಇದರಲ್ಲಿ ಎರಡು ಮಾತು ಇಲ್ಲ. ಸುಮ್ಮನೆ ಇವತ್ತೆಲ್ಲ ಟೀಕಾ ಮಾಡ್ತಾ ತಿರುಗ್ತಾ ಇರ್ತಾರೆ ನಮ್ಮ RSS ಮಿತ್ರರು, ಸಂಘ ಪರಿವಾರದವರು. ಈ ನಗರ ನಕ್ಸಲ್ ರೀ ಅವ್ರಿ ನಿಮ್ಮ ಕೈ ಕೊಟ್ಟದ ಅಧಿಕಾರ. ಈಗ ಅವ್ರು ಬಿಟ್ಟಾರೆ, ಕಾಡಿಗೆ ಹೋಗಿದ್ದಾರೆ, ಕಾಡಿಗೆ ಹೋಗಿದ್ದಾರೆ, ಮತ್ತೇನೋ ಮಾಡ್ತಾಯಿದ್ದಾರೆ. ನಾವು ಸಮಾನತೆ ಅಂತಾರೆ. ಜಗದಿಂದ ರಷ್ಯಾ ಅದು ಇವತ್ತು ಅಸಮಾನತೆಯ ನೆಲದ ಮೇಲೆ ಇರ್ತದೆ, ಡಿಕ್ಟೇಟರ್ಗೆ ಆಗಿಲ್ಲದ. ಅವ್ರಿಗೆ ಗೊತ್ತಾಗ್ತಾಯಿದೆ ಇದೆ, ಆ ಮಾತು ಬೇರೆ. ಆದರೆ ಒಂದು RSS ಇದ್ದಿದ್ದು ದೇಶ ಕಟ್ಟುವಲ್ಲಿ ಸ್ವದೇಶಿ ಮೂಮೆಂಟ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಅದು ಸ್ವದೇಶಿ ಮೂಮೆಂಟ್ದಾಗ ಏನು ಮಾಡಿದರು, ಯಾಕೆ ಇವ್ರಿಗೆ ಅರ್ಥ ಆಗಲಿಲ್ಲ? ಈ ದೇಶದ ಮೂಲ ಅರ್ಥವ್ಯವಸ್ಥೆ ಕೃಷಿ ಇಲ್ಲದಪ್ಪ. ಕೃಷಿ ತನ್ನ ಕಾಲ ಮೇಲೆ ನಿಂತರೆ ಮಾತ್ರ ನಮಗೆ ಉದ್ಧಾರ ಅದಂತೇಳಿ. ಯಾಕಂತಂದ್ರೆ ಕೇವಲ ರಾಜಕೀಯ ಮಾಡೋದಕ್ಕಾಗಿ ಫಂಡ್ ಬೇಕು, ದುಡ್ಡು ಬೇಕು, ಎಲ್ಲ ಸರಿನ ಅದಿಲ್ಲ ಅಂತಲ್ಲ. ನಾವು ಇವತ್ತಿಂದ ರಾಜಕೀಯ ಮಾಡಿಬಿಟ್ಟಿದ್ವಿ. ಅದು ಕಾಂಗ್ರೆಸ್ಸಿಗರು ಕಾರಣ, ಇವತ್ತು ನೀವು ಕಾರಣ. ಕಾಂಗ್ರೆಸ್ಸಿಗರು ನಿಜವಾಗಿಯೂ ಅಟ್ಲೀಸ್ಟ್ ಹೋಗಲಿ, ತಾವಿದ್ದಾಗ ಒಂದಿಷ್ಟೇನು ಡ್ಯಾಮ್ಗಳನ್ನು ಮತ್ತೇನು ಕಟ್ಟೆ ನೀರಾವರಿ ಮಾಡಿ ಹಸಿರು ಕ್ರಾಂತಿ ಮತ್ತು ವೈಟ್ ರೆವಲ್ಯೂಷನ್ ಅಂತೇಳಿ, ಅಂದರೆ ಹಾಲಿನ ಕ್ರಾಂತಿ ಮಾಡಿ ಒಂದಿಷ್ಟು ಅಟ್ಲೀಸ್ಟ್ ನಮಗೆ ಹೊಟ್ಟೆಗೆ ಅನ್ನ ಹಾಕುವಂಥ ಶಕ್ತಿ ಕೊಟ್ಟಿದ್ರು ಅನ್ನೋದು ಅಷ್ಟೋ ಸತ್ಯದ. ಆದರೆ ಇವರು ಬಂದ ಮೇಲೆ ಪೂರ್ತಿಯಾಗಿ ನಮ್ಮ ಈ 11 ವರ್ಷದ ಒಂದು ಆಡಳಿತ ನೋಡಿದಾಗ ಅಮೇರಿಕ ಮೇಲೆ ಡಿಪೆಂಡ್ ಆಗುವಂಥದ್ದು. ಮತ್ತು ಅದೇ ಕಾಲಕ್ಕೆ ಏಕಾಲಕ್ಕಿನ ನಿಧಾನಕ್ಕೆ ಚೈನಾದ ಮೇಲೆ ಡಿಪೆಂಡ್ ಆಗುವಂಥದ್ದು. ಇವತ್ತಂದು ಕುತ್ಕೊಂಡ್ಬಿಟ್ರು ಮೋದಿಯವರು. ಇನ್ನು ತಪ್ಪಿಸ್ಬೇಕಾಯ್ತು ಆರಂಭದಲ್ಲ. ಇಲ್ಲಪ್ಪ, ಒಂದು ಫೋನ್ ಡಿಸಿಷನ್ ಮೊದಲು ನಾವು ಹೇಳ್ಬೇಕು, ನಮ್ಮ ಕಾಲ ಮೇಲೆ ಹೇಳ್ಬೇಕು, ಮೊದಲು ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಈ ವಿಚಾರ ಯಾಕೆ ಇವ್ರಿಗೆ ಬರಲಿಲ್ಲ ಅಂತ ನೋವು ಅನ್ನಿಸ್ತದೆ. ನಿಜವಾಗಿಯೂ ಈ ದೇಶ ಕಟ್ಟುವಲ್ಲಿ 11 ವರ್ಷ ಸಣ್ಣದಲ್ಲ. ನಾವು ಟೀಕೆ ಮಾಡೋಣ, ಕಾಂಗ್ರೆಸ್ಸನ್ನು ಇಲ್ಲಂತಲ್ಲ, ಕಾಂಗ್ರೆಸ್ ತಪ್ಪು ಟೀಕೆ ಮಾಡಿರಿ, ನೀವು ಬ್ಯಾಡ ಅಂತಲ್ಲ. ನೇರು ದಿನ ಎದ್ದ ತಕ್ಷಣ ಮುಂಜಾನೆ ಸಾಯಂಕಾಲ ಟೀಕೆ ಮಾಡಿರಿ, ತಕರಾರಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿಗರು ಅವ್ರು ತಪ್ಪು ಮಾಡಿದ್ದು ಸರಿ ಅದ ಇಲ್ಲಂತಲ್ಲ. ಆದರೆ ಅದನ್ನೇ ಎಷ್ಟು ವರ್ಷ ಹೇಳೋದು. ಈಗ ಇವತ್ತು ನೋಡ್ರಿ, ಅಮೇರಿಕ ಪಾಕಿಸ್ತಾನ ಪರ ನಿಂತುಬಿಟ್ಟದೆ. ಇವತ್ತು ನಿಮ್ಮ ಪರ ಯಾರಿದ್ದಾರೆ? ಈಗ ಚೈನಾ ಬರ್ಲಿಕ್ಕತ್ತದ, ನಿಮ್ಮ ಸಮೀಪ ರಷ್ಯಾ ಬರ್ಲಿಕ್ಕತ್ತದ. ಮೂಲತಃ ಫ್ರೆಂಡ್ ರಷ್ಯಾ ಭಾರತ ಜೊತೆಗೆ, ಅಲ್ಲಿ ವಿಶ್ವಾಸ ಕಳ್ಕೊಂಡ್ರಿ. ಇವತ್ತು ಅವರು ನಮ್ಮ ಕಡೆ ಬರೋರಲ್ಲ. ಉಕ್ರೇನ್ ಯುದ್ಧದ ಸಲುವಾಗಿ ಇವತ್ತು ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಅದೇ ಕಾಲಕ್ಕೆ ಅಮೇರಿಕೆಯನ್ನು ಅನ್ಸೋದಕ್ಕೂ ತಾವು ಉಪಯೋಗ ಮಾಡ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಆದರೆ ಅಮೇರಿಕ ಇವತ್ತು ಏನಾಗ್ಯದಪ್ಪ ಅಂದ್ರೆ ಭಾರತ ವಿರುದ್ಧ 50% ಟ್ಯಾಕ್ಸ್ ಇರೋ ಮೂಲಕ ಪೂರ್ತಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಬೇಕಪ್ಪ ಅನ್ನೋಂಥ ಹಂತಕ್ಕೆ ಬಂದು ನಿಂತದ. ನಮ್ಮದಾಗಿರ್ಬೋದು, ರಷ್ಯಾದಾಗಿರ್ಬೋದು, ಅದೇ ಕಾಲಕ್ಕೆ ಚೈನಾದಾಗುವುದಿಲ್ಲ. ಆ ಮತ್ತು ಬೇರೆ ಚೈನಾ ಆಡಳಿತಗಾರರು ಡಿಕ್ಟೇಟರ್ ಇರ್ಬೋದು, ಅವರು ಇಲ್ಲಂತಲ್ಲ. ಅವರು ಕಮ್ಯುನಿಸ್ಟರು, ಅದರಲ್ಲಿ ಎರಡು ಮಾತಿಲ್ಲ.
ಆದ್ರೆ ಅಲ್ಲಿಯ ವಿಜ್ಞಾನವನ್ನು ಬೆಳೆಸಿದ್ರು, ವೈಜ್ಞಾನಿಕತೆಯನ್ನು ಬೆಳೆಸಿದ್ರು, ಉದ್ಯೋಗ ಸೃಷ್ಟಿ ಮಾಡಿದರು, ಪ್ರೊಡಕ್ಷನ್ ತಯಾರು ಮಾಡಿದ್ರು. ಯಾಕಂದರೆ 100 ಕೋಟಿ ಜನಸಂಖ್ಯೆಯಲ್ಲೇ 130, 40, 50 ಕೋಟಿ ಜನಸಂಖ್ಯೆ ಅವರಿಗೆಲ್ಲ ಉದ್ಯೋಗ ಕೊಡಬೇಕು ಅವಸರವಾಗಿ ಆ ಪ್ಲ್ಯಾನ್ ಏನು ಮಾಡಿದ್ರಪ್ಪ ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಒತ್ತು ಕೊಟ್ಟ ಅಮೇರಿಕಾಗಿಂತಲೂ ಹೆಚ್ಚು ಗಳಿಸೋದು, USA ಹೆಚ್ಚು ಗಳಿಸೋದು. ವರ್ಷ ಇನ್ಕಮ್ ಮಾಡೋದು $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತಾರೆ ಅವರು. ಆ ದಿಶೆಯಲ್ಲಿ ನಾವು ಯೋಚನೆ ಮಾಡಲಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತಿರೋದು ಘೋಷಣೆ ಮಾಡೋದು ಅಡ್ವರ್ಟೈಸ್ ಕೊಟ್ಟೆ ಕೊಡೋದು. ಯಾವ ಒಂದು ಇಲ್ಲಿವರೆಗೆ ಘೋಷಣೆ ಮಾಡಿದ್ದು ಯಾವುದೂ ಆಗಲಿಲ್ಲ. ಪ್ಯಾಕೇಜ್ ಕೊಡೋದು ಬಿಹಾರ್ಗೆ ತೋರಿ ಪ್ಯಾಕೇಜ್, ಕರ್ನಾಟಕ ಪ್ಯಾಕೇಜ್ ತೊಗೊಳ್ರಿ. ಏನು ಎಲೆಕ್ಷನ್ ಮಾಡಿದ್ರೆ ಪ್ಯಾಕೇಜ್ ಹಾಕೋದು ನೋವು ಹೊಳ್ಳಿ ನೋಡಿದಾಗ ಒಂದರ ಗೆದ್ದು ಹೋದ್ಮೇಲೆ ಮತ್ತು ಗೆದ್ದು ಬಿಟ್ಟರೆ ಅದರಿಂದ ಗೆದ್ದು ಹೋದ್ಮೇಲೆ ಆ ಕಡೆ ನೋಡುವಾಗಿಲ್ಲ. ಇಂಥ ಪ್ರಸಂಗದಿಂದ ಇವತ್ತು ನಾವು ಈ 50% ಟೈಮ್ದು ಈಗ ಅನ್ಯಾಯ ಆಗೈತಿ, ಯಾವುದಾಗೈತಿ ಅಂತ ಏನು ಹತ್ತಿರ ಕರೆದ್ರೆ ಕೊಡೋರದ ನಮ್ಗೆ ಇಲ್ಲ ರೀ. ಜಗತ್ತಿನ ಯಾರೂ ನಾವು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಉದ್ಧಾರ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಮಾಡಬೇಕಾಗಿತ್ತು ಏನು ನಮ್ಮ BJPಗರು ಮತ್ತು RSSಗರು ಎಲ್ಲರಿಗೂ ಫ್ರೀ ಶಿಕ್ಷಣ ಮಾಡಬೇಕಾಗಿತ್ತು. ಇದು ಭಾಳ ತಪ್ಪು ಮಾಡಿದರು ಮಾಡೋದಿದ್ದು. ಹೆಂಗೆ ಎಲ್ಲರೂ ಜನರಾಗಿದ್ರಲ್ರಿ, ಇಡೀ ದೇಶದ ಎಲ್ಲ ಮಕ್ಕಳು ಬುದ್ಧಿವಂತರಾಗ್ತಿದ್ರು. ಹೈಯರ್ ಎಜುಕೇಷನ್ ಫ್ರೀ ಮಾಡಿದ್ರೆ ಅವ್ರು ಬುದ್ಧಿವಂತರ ಅದು ಆಸ್ತಿ ಅಲ್ಲರಿ ದೇಶದ್ದು. ಆನಂತರ ಭೂಮಿ, ಹೊಲ, ನೆಲ, ಜಲ, ಕಾಡು, ಖನಿಜ ಇಲ್ಲಂತೇಳೋದು ಮಾತು. ಅವುಗಳನ್ನು ದುಡಿಸ್ಕೊಳ್ಳೋದು ಶಕ್ತಿ ನಮ್ಮಲ್ಲಿ ಇಲ್ಲಲ್ರಿ. ಇವತ್ತು ನಾವು ಖರೀದಿ ಮಾಡ್ಕೊಳ್ಳೋ ಆದ್ಮಿನ ನಾವು ಒಳ್ಳೆಯ ವಿಮಾನಗಳು ತಯಾರು ಮಾಡೋ ಟೆಕ್ನಿಕಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಇನ್ನೊಬ್ರಿಗೆ ಎಕ್ಸ್ಪೋರ್ಟ್ ಮಾಡೋಂಥವ್ರು ಆಗಲೇ ಇಲ್ಲ. ಇನ್ನೊಂದು ಕಡೆ ನಾವು ಶಸ್ತ್ರಾಸ್ತ್ರ ಖರೀದಿ ಮಾಡೋರು ಆದ್ಮಿನ ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀರಿ. ಇಲ್ಲಿ ಇಂಡಿಯಾದೊಳಗೆ ಎಷ್ಟು ಈ ಡಿಫೆನ್ಸ್ ಶಸ್ತ್ರಾಸ್ತ್ರ ತಯಾರಾಗ್ತಾ ಇದ್ದಾವೆ, ಎಷ್ಟು ವಿಮಾನಗಳ ಮೂಲ ಇಂಜಿನ್ಗಳು ತಯಾರಾಗ್ತಾಯಿದ್ವು ನಮ್ಮಲ್ಲೇ. ಹಾರಾಡೋದು ವಿಮಾನ ಆಗಿರ್ಬೋದು, ಸಿವಿಲ್ದಿರಲಿ, ಮಿಲಿಟ್ರಿದಿರಲಿ. ಇನ್ನೊಂದು ಕಡೆ ತರಿಸೋದು ನಾವೆಲ್ಲರೂ ಅಂದ್ರೆ ನಾವು ಸೌಂಡ್ ಆಗಲಿಲ್ಲ ಅಂತ. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದೊಳಗೆ ನಾವು ದಿವಾಳಿ ಇದ್ದೀವಿ. ದೊಡ್ಡ ಇಂಡಸ್ಟ್ರಿನೂ ಬೆಳಿಲ್ಲ, ಸಣ್ಣನೂ ಬೆಳಿಲ್ಲ. ಸಣ್ಣನು ಬಂದ್ ಆಗೋದು, MSME ಅಂತ ಮರಿ ಮಾಚೋದು, ಮತ್ತು ರೈತರಿಗೆ ಅಂತ ಮಾರ್ಕೆಟ್ ಇಲ್ಲ. ಮತ್ತು ದೇಶ ಉದ್ಧಾರ ಆಗೋದು ಏನಾಗ್ತದೆ ರೀ? ಈಗ ಚಡ್ಪಡಿಸಿದ್ರೆ ಏನಾಗೋದು? ನಮ್ಮ ಪರಿಸ್ಥಿತಿ ಹೆಂಗೈತಿ ದೇಶದ್ದು? ಗಾಡಿ ಹೋದ್ಮೇಲೆ ಟಿಕೆಟ್ ಐತಿಲ್ಲ, ಹೆಂಗೆ ಹೋದ ಗಾಡಿ ಅಂದಂಗೆ ಆಗಿದೆ. ಎಲ್ಲ ಇದ್ದೂ ಮಾಡ್ಕೊಳ್ಳಿಲ್ಲ. ಕಾಂಗ್ರೆಸ್ಸಲ್ಲಿ ನಾವು ಬರೀ ಬ್ಲೇಮ್ ಮಾಡೋದು ಬಿಟ್ಬಿಡೋದು. ಈಗ ನಿಮಗೇನು ಸಾಧ್ಯ? ಯಾಕೆ ಮಾಡಲಿಲ್ಲ? ನಾವು ಮೋದಿಯವ್ರನ್ನ ಕೇಳೋದಕ್ಕಿಂತ ಮುಖ್ಯ RSS ಅವ್ರು ಕೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ನಿಮ್ಮ ಮುಖವಾಡಿ ನಿಮ್ಮ ಮಾತ್ರ ಅವ್ರು ಕೇಳ್ತಾ ಇಲ್ಲ. ಸುದ್ದಿಗಳಿದ್ದಾವೆ, ಅದು ಎಷ್ಟು ಸತ್ಯ ಸುಳ್ಳು ನಿಮಗೆ ಬಿಟ್ಟಂಥದ್ದು. ನಿಮ್ಮಲ್ಲಿ ತಿಕ್ಕಾಡೋರು ಶುರುವಾಗಿದ್ದಾವತ್ತು ಅದಾವೆ. ಅದು ಬೇಡ, ರಾಜಕೀಯವಾಗಿ ಮತ್ತು ಬೇರೆ ಇಲ್ಲ. ಬಟ್ ಆರ್ಥಿಕವಾಗಿ ನೀವಿದ್ದಂಥವ್ರು ಸ್ವದೇಶಿ ಮೂವ್ಮೆಂಟ್ ಇವತ್ತು ಮಾತಾಡಿಸ್ಲಿಕ್ಕೆ ಹೆಚ್ಚಿದಿರಿ ಮೋದಿಯವ್ರ ಕಡೆಯಿಂದ. ಬೇಡ, ಅವ್ರು ಮಾತಾಡಿದಾರೆ. ಅವ್ರಿಗೂ ಈಗ ಅನುಭವದಿಂದ ಗೊತ್ತಾಗಿದೆ ನಾನು ತಪ್ಪು ಎಲ್ಲಿ ಮಾಡಿದ್ದೀನಿ ಅಂತೇಳಿ. ಈಗ ಇಲ್ಲ ಸ್ವದೇಶಿ ಮಾಲ್ ತಯಾರು ಮಾಡೋರು, ಇಲ್ಲಿ ನಾವು ಮೇಕ್ ಇನ್ ಇಂಡಿಯಾ ಮಾಡೋರು. 11 ವರ್ಷ ಹೋದವಲ್ರಿ. ಸೊ ಎಷ್ಟು ಅಂತ ಬರ್ತಿದ್ವಿ ನಾವು. ಒಂದೊಂದು ದಿನಾನೂ ಇಂಪಾರ್ಟೆಂಟ್ ಆಗಿದೆ ಇವತ್ತು ನಮಗೆ. ಅದಕ್ಕಾಗಿ ಇಂಥ ಸಂದರ್ಭದಲ್ಲೇ ಭಾಳ ಎಚ್ಚರಿಕೆಯಿಂದ ಹೆಚ್ಚಿಡುವ ಸಂದರ್ಭದಲ್ಲೇ ನಮಗೊಂದು ರೀತಿ ಇದು ಆಗಿದ್ದು ಒಳ್ಳೆಯದನ. ಹೇಗಪ್ಪ ಅಂತಂದ್ರೆ ಟ್ರಂಪ್ ಹೀಗೆ ಮಾಡಿದ್ರಿಂದಾಗ ಅಟ್ಲೀಸ್ಟ್ ಒಂದು ವಿಚಾರ ಬಂತು ನಮ್ಮ ಮೋದಿಯವ್ರ ತಲೆಯಲ್ಲಿ, ಅದು ನಮ್ಮ RSSಗಳ ತಲೆಯಲ್ಲಿ. ಹೌದಪ್ಪ, ನಮ್ಗೆ ಯಾರಿಲ್ಲ, ನಾವೇ ಎದ್ದು ನಿಲ್ಲಬೇಕು ಅನ್ನೋಂಥದ್ದು. ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳೆಸಬೇಕು. ಮತ್ತು ನಮ್ಗೆ ಅತ್ಯಂತ ಸುಲಭವಾಗಿ ಬರೋದು ಅಗ್ರಿಕಲ್ಚರ್ ರೀ. ಎಣ್ಣೆ, ಬಟ್ಟೆ ನಾವು ತಯಾರು ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ 3 ಗಂಟೆಗೆ ಪಾಪ ಸಾಕಷ್ಟು ಬೇಡಿಕೆ ಅದ ರೀ. 3 ಗಂಟೆಗೆ ಬೇಡ, ನಾವು ಅದನ್ನು ಕಡಿಮೆ ರೇಟ್ನಾಗ ನಮ್ಮ ದುಡ್ಡು ಉಪಯೋಗ ಮಾಡಿದ್ವಿ. ನಮ್ಮಲ್ಲಿ ದುಡ್ಡು ಸರ್ಕ್ಯುಲೇಷನ್ ಆಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗ್ತದೆ. ಈ ಉದಾಹರಣೆ ನಮ್ಮ ಸಿದ್ದರಾಮಯ್ಯನವರು ಸಾಲದ ಗ್ಯಾರಂಟಿ ಮಾಡಿದರು, ಬಸ್ ಫ್ರೀ ಮಾಡಿದ್ರಿಂದಾಗ ಎಷ್ಟೋ ಹೆಣ್ಮಕ್ಳು ಸುತ್ತಮುತ್ತ ಹೋಗಿ ತಮ್ಮ ಬೆಳೆದ ಬೆಳೆಯನ್ನು ಹೋಗಿ ಮಾರ್ಕೊಂಡು ಮಾಡೋದು ಎಲ್ಲ ಮಾಡಲಿ ಇರ್ತಿದ್ದಾರೆ. ಇನ್ನು ಕೈಗಾರಿಕೆಗಳನ್ನ ಅದಪ್ಪ ಅಂದ್ರೆ ನಮ್ಮ ಮನೆಯಾಗ ಏನಪ್ಪ ಅಂದ್ರೆ ಬಟ್ಟೆ ತಯಾರು ಮಾಡೋದು, ಮತ್ತೇನು ಮಾಡೋದು ತಯಾರೋದು, ಎಣ್ಣೆ ತಯಾರು ಮಾಡೋದು ಅಂದ್ರೆ ಅವ್ರು ಎಣ್ಣೆಗೆ ತಂದು ಮಾರಿ ಹೋಗ್ತಾರೆ. ಪ್ಯಾಟಿಗೆ ಬಂದ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇದ್ದಾವಿಲ್ಲ. ಇಂಥದ್ದು ಸಣ್ಣದು ಉದಾಹರಣೆ. ಇಂಥವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಆಗಬಾರ್ದು? ಮತ್ತು ನಮ್ಮದು ಅನಿವಾರ್ಯ ಕೆಲಸ, ಸರ್ಕಾರದ ಕೆಲಸ, ಕರ್ತವ್ಯ. ಅದು ಮೇನ್ ಕರ್ತವ್ಯ. ಪ್ರತಿಯೊಬ್ಬ ಈ ದೇಶದ ಪ್ರಜೆ ಅಂದರೆ ಮಕ್ಕಳನ್ನು ವಿದ್ವತ್ಪೂರ್ಣವಾಗಿ ಮಾಡೋದು ಶಿಕ್ಷಣ. ಇದು ಇಲ್ಲಿವರೆಗೆ ಬಂದು ಯಾವ ಸರ್ಕಾರ ಮಾಡಲಿಲ್ಲ. BJPನೂ ಆಯಿತು, ಕಾಂಗ್ರೆಸ್ ಆಯಿತು, ಮತ್ತು ಯಾರೂ ಬರೋರು ಜನತಾದಳ, ಜನತಾ ಪಕ್ಷ ಈ 75 ವರ್ಷ ಇತಿಹಾಸ ನೋಡಿದಾಗ ಯಾರೂ ಮಾಡಲಿಲ್ಲ. ಶಿಕ್ಷಣ ಕಟ್ಟೆ 1-2% ಒಂದು ಕಟ್ಟಡ ಕಟ್ಟೋದು, ಒಳಗೆ ಪಾಪ ಮಾಸ್ತರ್ ಇರಲಿ ಬಿಡಲಿ, ಒಂದು 100 ರೂಪಾಯಿಗೆ ಒಬ್ಬ ಮಾಸ್ತರ್ ಮಾಡ್ತಾ ಹೋಗಿಬಿಟ್ರು. ಪಾಪ ಏನು ಡೆವಲಪ್ಮೆಂಟ್ ಆಗಲಿಲ್ಲ ದೇಶದ್ದು. SLC ಪಾಸಾಗಿ ಆಗಲಾರಂಥ ಪರಿಸ್ಥಿತಿ ಬಂದೈತು. ಇವತ್ತು ದಡ್ಡರ ಪಡಿ ನಮ್ಮ ದೇಶ ತುಂಬಿಬಿಟ್ಟದೆ. ಮ್ಯಾಕ್ಸಿಮಮ್ 10% ಎಷ್ಟೋ ಜನ ಶಾಣೆ ಆದರು. ಇನ್ನು 90% ಜನ ಪಾಪ ಇವತ್ತಿಗೂ ಒಂದೇನಪ್ಪ ಅಂದ್ರೆ ದಿನಗೂಲಿ ಮಾಡೋ ಪರಿಸ್ಥಿತಿಗೆ ಅತ್ಯಂತ ಕನಿಷ್ಠ ಬದುಕಿಗೆ ಬಂದು ನಿಂತಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಆರ್ಥಿಕ ವ್ಯವಸ್ಥೆ ನಾವು ತಿದ್ದುಕೊಳ್ಳಿಲ್ಲ. ಚೈನಾ ಕಮ್ಯುನಿಸ್ಟ್ ಆದರೂ ಸಹಿತ ತಿದ್ದುಕೊಂಡಿದ್ದ ಆರ್ಥಿಕವಾಗಿ. ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಿದರು.
ಇವತ್ತು 60% ಆ ದೇಶದ ಎಲ್ಲ ಈ ನಮ್ಮನೆ ಮೊಬೈಲ್ ಆಗಿರ್ಬೋದು ಮತ್ತು ನಾವು ಟೆಕ್ನಿಕಲಿ ಏನು ಬಿಡಿಭಾಗಗಳಿದ್ದಾವೆ, ಇಂಡಸ್ಟ್ರಿ ಬಿಡಿಭಾಗಗಳಿದ್ದಾವೆ, ಅಲ್ಲಿಂದ ಬರ್ತಾ ಇದ್ದಾವೆ ರೀ. ಬೇಕಾದ್ರೆ ಕೇಳಿ ನೋಡ್ರಿ, ಮೋದಿಯವ್ರನ್ನ ಎಲ್ಲಿಂದ ಬರ್ತಾ ಇದ್ದಾವೆ, ಜೊತೆ ಅಮೇರಿಕಾದ ದುಡ್ಡು ಬರ್ತಾಯಿದ್ದು. ಇವತ್ತು ಅಮೇರಿಕಾ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿದ್ರೆ ನಮ್ದು ಏನು ಎಕ್ಸ್ಪೋರ್ಟ್ ಆಗೋ ಪರಿಸ್ಥಿತಿ ಇಲ್ಲ. ಹೀಗಾಗಿ ಇವತ್ತಾದರೂ ಇನ್ನಾದರೂ ನಮ್ಮ ಮೋದಿಯವರು ಮತ್ತು ನಮ್ಮ RSS ಅವರು ಹೊಸ ಅರ್ಥನೀತಿಯನ್ನು ಸ್ವದೇಶಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸ್ವದೇಶಿ ಕೃಷಿಯ ಮತ್ತು ಅವ್ರು ಮಾರ್ಕೆಟ್ ಕೊಡುವ ದಿಶೆಯಲ್ಲೇ, ಬೆಂಬಲ ಬೆಲೆ ಕಾನೂನು ಮಾಡೋ ದಿಶೆಯಲ್ಲೇ ಮತ್ತು ಎಲ್ಲರಿಗೂ ಔಷಧಿ ಸಿಗೋ ದಿಶೆಯಲ್ಲೇ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ನಮ್ಮ ದೇಶ ಮುಂದಿನ 5-10 ವರ್ಷಗಳು ದೊಡ್ಡ ಹಂತಕ್ಕೆ ಹೋಗ್ಬೋದು. ಹೌದು ಅಂತಿಲ್ಲ, ಅಲ್ಲ ಅಂತೀರಿ. ಏನು ಅನಿಸುತ್ತೆ ನಿಮಗೆ? ನಾನು ಹೇಳಿ ತಪ್ಪು ಅನಿಸುತ್ತೇನು? ತಪ್ಪು ಸರಿ ಅಲ್ರಿ. ನೋಡಿರಿ, ನಿಮ್ಮ ಅಭಿಪ್ರಾಯ ಹೇಳ್ರಿ. ಯಾಕಂದ್ರೆ ಈ ದೇಶ ಇದ್ರೆ, ಈ ನೆಲ ಇದ್ರೆ, ಈ ಜಲ ಇದ್ರೆ ನಾವೆಲ್ಲ, ಮತ್ತು ನಮ್ಮಲ್ಲಿ ಮಕ್ಕಳೆಲ್ಲ ಕಲ್ತ್ರಣ ಭವಿಷ್ಯ, ಎಲ್ಲರಿಗೂ ಶಿಕ್ಷಣ ಸಿಕ್ಕರಣ ಭವಿಷ್ಯ, ಎಲ್ಲರಿಗೂ ಹೈಯರ್ ಶಿಕ್ಷಣ ಸಿಗಬೇಕು ಫ್ರೀಯಾಗಿ. ಅದು ಸಿಗ್ತದೆ ನಿಶ್ಚಿತವಾಗಿ ದೇಶ ಡೆವಲಪ್ ಆಗೋದು ಗ್ಯಾರಂಟಿ. ಅಲ್ವೇನ್ರಿ ಮೋದಿಜಿ? ಅಲ್ವೇನ್ರಿ RSS ಅವರ? ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.